ಇವತ್ತು ವರ್ಷದ ಕೊನೆಯ ಸೂರ್ಯಗ್ರಹಣ ಗೋಚರಿಸಲಿದೆ. ಗ್ರಹಣ ಯಾವ ಸಮಯದಲ್ಲಿ ಆಗುತ್ತೆ ಅನ್ನೋದನ್ನ ಗ್ಯಾರಂಟಿ ನ್ಯೂಸ್ಗೆ ವಿಜ್ಞಾನಿ ಗುರುಪ್ರಸಾದ್ ಹೇಳಿದ್ದಾರೆ. ಸೂರ್ಯಗ್ರಹಣ ಆಗೋದು ಅಮಾವಾಸ್ಯೆ ದಿನ, ಚಂದ್ರಗ್ರಹಣ ಆಗೋದು ಹುಣ್ಣಿಮೆ ದಿನ. ಈ ವೇಳೆ ವಿರಳವಾದ ವಿದ್ಯಮಾನ ಆಗಸದಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೂರ್ಯಗ್ರಹಣ ಆಗೋದು ಅಮಾವಾಸ್ಯೆ ದಿವಸ, ಚಂದ್ರಗ್ರಹಣ ಆಗೋದು ಹುಣ್ಣಿಮೆ ದಿವಸ. ಹಾಗಾದರೆ ಪ್ರತಿ ಹುಣ್ಣಿಮೆ ದಿವಸನೂ ಚಂದ್ರಗ್ರಹಣ ಆಗುತ್ತಾ, ಪ್ರತಿ ಅಮಾವಾಸ್ಯೆ ದಿವಸನೂ ಸೂರ್ಯಗ್ರಹಣ ಆಗುತ್ತೆ? ಆ ಥರ ಆಗಿದ್ರೆ ಗ್ರಹಣಕ್ಕೆ ಬೆಲೆನೇ ಇರ್ತಾಯಿಲ್ಲ. ಎಲ್ಲರೂ ನೋಡಿ ಅಪರೂಪವಾದ ವಿದ್ಯಮಾನ, ಇದು ವಿಸ್ಮಯಕಾರಿ, ಅದು ವಿಚಾರಲ್ಲಿ ಎಲ್ಲ ಯಾಕೆಂದರೆ ಹುಣ್ಣಿಮೆ ಚಂದ್ರನ ಪ್ರತಿ 15 ದಿವಸ ಯಾರು ನೋಡೋಕ್ಕೆ ಹೋಗ್ತಾರೆ? ಅಮಾವಾಸ್ಯೆ ಚಂದ್ರನು ಕಾಣಿಸೋದೇ ಇಲ್ಲ ಅಂತ ಯಾರು ನೋಡೋಕ್ಕೆ ಅಂದರೆ ಆ ಕಡೆನೂ ನೋಡೋಕ್ಕೆ ಹೋಗಲ್ಲ. ಆದರೆ ಯಾಕೆ ಈ ಥರ ಆಗತ್ತೆ ಅಂದರೆ, ವಿರಳವಾದ ವಿದ್ಯಮಾನ ಈ ಸೂರ್ಯ ಚಂದ್ರ ಗ್ರಹಣಗಳು ಅಂದರೆ, ಸೂರ್ಯ ಕ್ಷಮಿಸಬೇಕು, ಭೂಮಿ ಸೂರ್ಯನನ್ನು ಒಂದು ಸಮತಲದಲ್ಲಿ ನೋಡಿ ಈ ಥರ ಪ್ಲೇನ್ನಲ್ಲಿ ಸುತ್ತಾ ಇದೆ. ನೋಡಿ ನನ್ನ ಕೈ ಇದೆಯಲ್ಲ, ಇಲ್ಲಿ ತೋರಿಸ್ತಾ ಇದೆ. ಅಥವಾ ಒಂದು ಗ್ರಾಮಫೋನ್ ತಟ್ಟೆ, ಅಥವಾ ನಾವು ತಟ್ಟೆಯಲ್ಲಿ ಊಟ ಮಾಡ್ತೀವಲ್ಲ, ತಟ್ಟೆ ಥರ ಇರೋದರಲ್ಲಿ ಸುತ್ತಾ ಇದೆ. ಅದೇ ರೀತಿ ಚಂದ್ರ ಭೂಮಿಯನ್ನು ಮತ್ತೊಂದು ತಟ್ಟೆಯಲ್ಲಿ ಸುತ್ತಾ ಇದೆ. ಈ ಎರಡು ತಟ್ಟೆಗಳು ಒಂದು ಕೋನದಲ್ಲಿ ವಾಲ್ಕೊಂಡಿದೆ. ಹೀಗಾಗಿ ಪ್ರತಿ ಹುಣ್ಣಿಮೆ ದಿವಸ ಸೂರ್ಯ, ಭೂಮಿ ಹಾಗೂ ಚಂದ್ರ ಬಹುಮಟ್ಟಿಗೆ ಸರಳ ರೇಖೆಯಲ್ಲಿದ್ದರು, ಪೂರ್ತಿ ಸರಳ ರೇಖೆಯಲ್ಲಿರಲ್ಲ. ಚಂದ್ರ ಸ್ವಲ್ಪ ಮೇಲಿರ್ತಾನೆ ಅಥವಾ ಕೆಳಗಿರ್ತಾನೆ, ಹಾಗಾಗಿ ಗ್ರಹಣ ಆಗಲ್ಲ. ಯಾವಾಗಲೂ ಚಂದ್ರ ತನ್ನ ಕಕ್ಷೆಯಲ್ಲಿ ಭೂಮಿಯನ್ನು ಸುತ್ತುತ್ತಾ ತನ್ನ ಕಕ್ಷೆಯಲ್ಲಿ 2 ಬಿಂದುಗಳ ಹತ್ತಿರ ಇದ್ದಾಗ ಮಾತ್ರ ಗ್ರಹಣ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ. ಈ 2 ಬಿಂದುಗಳಿಗೆ ರಾಹು ಮತ್ತು ಕೇತು ಅಂತ ಕರೀತಾರೆ. ಅಷ್ಟು ಬಿಂದುಗಳ ನನ್ನ ವಿಜ್ಞಾನದ ದೃಷ್ಟಿಯಲ್ಲಿ ಇವೆರಡು ಭೂಮಿ ಸೂರ್ಯನನ್ನು ಸುತ್ತುವಂತಹ ಸಮತಲ ತಟ್ಟೆ ಏನಿದೆ, ತಟ್ಟೆ ಅಂಥದ್ದು. ಅದೇ ರೀತಿ ಚಂದ್ರ ಭೂಮಿಯನ್ನು ಸುತ್ತುವಂತಹ ತಟ್ಟೆ ಸಮತಲ ಏನಿದೆ, ಅವು ಎರಡು ಒಂದಕ್ಕೊಂದು ವಾಲ್ಕೊಂಡಿದೆ. ಅವೆರಡು ಛೇದಿಸುತ್ತೆ, ಕಟ್ ಮಾಡುತ್ತೆ, ಇಂಟರ್ಸೆಕ್ಟ್ ಮಾಡುತ್ತೆ ಎರಡು. ಆ ಎರಡು ಬಿಂದುಗಳ ಹತ್ತಿರ ಇದ್ದಾಗ ಗ್ರಹಣ ಆಗೋ ಸಾಧ್ಯತೆ. ಹಾಗಾಗಿ ಗ್ರಹಣಗಳು ವಿರಳ. ಹಾಗಾಗಿ ನಾವೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ, ನೋಡಬೇಕು, ವಿರಳವಾದ ವಿದ್ಯಮಾನ. ಇಲ್ಲಾಂದರೆ ಅದಕ್ಕೆ ಬೆಲೆನೇ ಇರ್ತಾರೆ. ನೋಡಿ ನಿಸರ್ಗ ಅನ್ನೋದು ಎಷ್ಟು ಚೆನ್ನಾಗಿ ಮಾಡಿದೆ ಇದನ್ನು. ಹಾಗಾಗಿ ನಿಸರ್ಗದತ್ತ ವಿದ್ಯಮಾನವನ್ನು ಕಾಣಿಸಿದಲ್ಲಿ ಸೂರ್ಯಗ್ರಹಣದ ವಿಚಾರದಲ್ಲಿ ಅತ್ಯಂತ ಜಾಗರೂಕತೆಯಿಂದ, ಚಂದ್ರಗ್ರಹಣದ ವಿಚಾರದಲ್ಲಿ ಏನು ತೊಂದರೆ ಇಲ್ಲ, ನೇರವಾಗಿ ನೋಡಿದಲ್ಲಿ ಬಹಳ ಸಂತೋಷವನ್ನು ನೀಡುತ್ತೆ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಜ್ಞಾನದ ದೃಷ್ಟಿಯಿಂದ.